ಸೇಮ್ ಮಿಕ್ಸ್ಚರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲು 1 ಕಪ್ ಬಿಸಿ ನೀರಿಗೆ 1 ಸ್ಪೂನ್ ಆಗೋಷ್ಟು ಅಜ್ವಾನನ ಹಾಕಿ ಎತ್ತಿಟ್ಕೊಳ್ಳಿ. ಹಾಗೆ ಎಣ್ಣೆನೂ ಕೂಡ ಕಾಯೋದಕ್ಕಿಟ್ಕೊಳ್ಳಿ. ಹಾಗೆ ಈ ಕಡೆ ಒಂದು ಮಿಕ್ಸಿಂಗ್ ಬೌಲ್ಗೆ 4 ಕಪ್ ಆಗೋಷ್ಟು ಕಡಲೆ ಹಿಟ್ಟು, 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, ಉಪ್ಪು, ಅರಿಶಿನ, ಹಿಂಗು ಹಾಕಿ ನೆನೆಸಿಟ್ಕೊಂಡಿರುವಂತ ಅಜ್ವಾನದ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 1 ಸ್ಪೂನ್ ಆಗೋಷ್ಟು ಕಾದಿರೋ ಎಣ್ಣೆನೂ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈ ರೀತಿಯಾಗಿ ಉಂಡೆ ಕಟ್ಟೋ ರೀತಿಯಲ್ಲಿ ಕಲ್ಸ್ಕೋಬೇಕು. ನಂತರ ಸ್ವಲ್ಪನೇ ನೀರು ಹಾಕಿ ತುಂಬಾ ಸಾಫ್ಟ್ ಆಗಿ ಹಿಟ್ಟನ್ನ ಕಲ್ಸ್ಕೋಬೇಕಾಗತ್ತೆ. ಗಟ್ಟಿಯಾಗೂ ಅಲ್ಲ ಹಾಗೆ ತುಂಬಾ ತೆಳುವಾಗಲ್ಲ, ಸಾಫ್ಟ್ ಆಗಿ ಕಲಿಸ್ಕೊಂಡು ಚಕ್ಕಲಿ ಒಳಗೆ ಚಿಕ್ಕ ಚಿಕ್ಕ ಹೋಲ್ ಇರುವಂತ ಪ್ಲೇಟ್ ನ ಹಾಕೊಂಡು ಹಾಗೆ ಅದಕ್ಕೆ ಕಲಸಿರುವಂತ ಹಿಟ್ಟನ್ನು ಕೂಡ ಫಿಲ್ ಮಾಡಿಕೊಂಡು ಡೈರೆಕ್ಟ್ ಈ ಎಣ್ಣೆ ಮೇಲೆನೆ ಈ ರೀತಿಯಾಗಿ ಹೊತ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನಮಗೆ ಮಿಕ್ಸರ್ ಮಾಡೋದಕ್ಕೆ ಯಾವುದೇ ತರ ಶೇಪ್ ಬೇಕಾಗಿಲ್ಲ. ಆ ಕಾರಣಕ್ಕೆ ನಾವು ಎಣ್ಣೆ ಒಳಗಡೆನೆ ಒತ್ತೋದು ತುಂಬಾನೇ ಈಸಿ ಅಂತಾನೂ ಅನ್ಸುತ್ತೆ. ಇನ್ನು ಒತ್ತಿದ ನಂತರ ನೊರೆ ಹೋಗೋವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಇದ್ರ ಮೇಲ್ಗಡೆ ಕರಿಬೇವಿನ ಸೊಪ್ಪನ್ನ ಹಾಕೊಂಡು ನಂತರ ಇನ್ನೊಂದು ಸೈಡು ಕೂಡ ಬೇಯಿಸ್ಕೋಬೇಕಾಗತ್ತೆ. ನಂತರ ಬೇಕಂದ್ರೆ ಇಲ್ಲೂ ಕೂಡ ಕರಿಬೇವಿನ ಸೊಪ್ಪನ್ನ ಹಾಕೊಂಡು ಈ ರೀತಿಯಾಗಿ ಇಟ್ಟು ಮುಗಿಯೋವರೆಗೂ ಕೂಡ ಒತ್ತಿ ಬೇಯಿಸ್ಕೋಬೇಕಾಗತ್ತೆ. ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಎಲ್ಲದನ್ನು ಕೂಡ ಜೋಡಿಸ್ಕೊಳ್ಳಿ. ಹಾಗೇನೆ ಎಲ್ಲದನ್ನು ಕೂಡ ಪುಡಿ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಯಾವ ರೀತಿಯಾಗಿ ಇಷ್ಟ ಆಗುತ್ತೆ ಆ ರೀತಿಯಾಗಿ ನೀವು ಎಷ್ಟು ಹದದಲ್ಲಿ ಬೇಕೋ ಆ ರೀತಿಯಾಗಿ ಪುಡಿ ಮಾಡಿ ಇಟ್ಕೊಂಡ್ರೆ ಸೇಮ್ ಮಿಕ್ಸ್ಚರ್ ರೆಡಿ ಆಯ್ತು. ಈ ರೀತಿ ಮಾಡಿ ಇಟ್ಕೊಂಡ್ರೆ ಸ್ನಾಕ್ಸ್ ತಿನ್ನೋದಿಕ್ಕಂತೂ ತುಂಬಾ ಈಸಿ ಆಗತ್ತೆ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ.